ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಅರಣ್ಯ ಸಚಿವ CP ಯೋಗೇಶ್ವರ್. ಯೋಗೇಶ್ವರ್ ಅವರ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಯೋಗೇಶ್ವರ್ ಅವರು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಸಚಿವರಾಗಿ ಯೋಗೇಶ್ವರ್ ಸದ್ದು ಮಾಡಿದ್ದಕ್ಕಿಂತ DK ಶಿವಕುಮಾರ್ ಜೊತೆ ಕುಸ್ತಿ ಮಾಡಿಕೊಂಡೇ ಹೆಚ್ಚು ಸುದ್ದಿಯಲ್ಲಿದ್ದೀರಿ ನೀವು. ಯಾಕೆ ಈ ಫೈಟಿಂಗ್ ನಿಮ್ಮದು? DK ಶಿವಕುಮಾರ್ಗೂ ನನಗೂ ಸಿದ್ಧಾಂತದಲ್ಲಿ ವಿಚಾರದಲ್ಲಿ ತದ್ವಿರುದ್ಧ. ಅದರ ಒಂದು ಅಲ್ಲ, ನಿಮ್ಮ ಸಿದ್ಧಾಂತಗಳು ಯಾವುದೋ ಒಂಚೂರು ಹೇಳ್ಬಿಡಿ, ಗೊತ್ತಾಗ್ಬಿಡಲಿ ಜನಕ್ಕೆ. ಈಗ ನಾನು ರಾಜಕಾರಣಕ್ಕೆ ಬಂದದ್ದು ಜನಪರ ಕಾಳಜಿಯಿಂದ. ನಾನು ಬಂದಂಥ ಕ್ಷೇತ್ರದಲ್ಲಿ ಆ ಒಂದು ಇರ್ತಕ್ಕಂಥ ವಾತಾವರಣದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು, ಅದಕ್ಕೆ ರಾಜಕೀಯವಾಗಿ ಶಕ್ತಿಯನ್ನು ರೂಢಿಸ್ಕೊಬೇಕು. ಬಹಳ ಮುಖ್ಯವಾಗಿ ನಾನು ಕೂಡ ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವನು. ನನ್ನ ವ್ಯಾಪಾರ ವ್ಯವಹಾರದಲ್ಲಿ ನಾನು ತುಂಬ ಉನ್ನತ ಸ್ಥಾನಕ್ಕೆ ಮಟ್ಟಕ್ಕೆ ಹೋದಾಗ ನನಗನ್ನಿಸ್ತು, ನಾನೊಬ್ಬನೇ ಚೆನ್ನಾಗಿದ್ದರೆ ಏನು ನನಗೆ ಖುಷಿ ಸುಖ ಕಾಣಲ್ಲ. ನಾನು ಹೇಳ್ತೀನಿ, ನಿಮಗೆ ಯಾವುದೇ ಸಿದ್ಧಾಂತ ಬದ್ಧತೆ ಏನೂ ಇಲ್ಲ. ನಿಮಗೆ ನಿಮ್ಮ ವೈಯಕ್ತಿಕ ವಿಚಾರಗಳು, ನಿಮ್ಮ ವ್ಯವಹಾರಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ರಾಜಕಾರಣ ಬೇಕು. ಅದಕ್ಕಾಗಿ ರಾಜಕೀಯ ಮಾಡ್ತಾ ಇದ್ದೀರಿ. ನಿಮ್ಮ ವೈಯಕ್ತಿಕ ವಿಚಾರಗಳಿಗಾಗಿ ನೀವು DK ಶಿವಕುಮಾರ್ ಕಿತ್ತಾಡ್ತಾ ಇದ್ದೀರಿ. ಇದು ನೀವು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದದ್ದು. DK ಶಿವಕುಮಾರ್ ಏನು ನನಗೆ ನ್ಯಾಯ ಕೊಡುವ ವ್ಯಕ್ತಿ ಅಂತಲ್ಲ. ನಾನು ನನ್ನ ವಿಚಾರವನ್ನು, ನನ್ನ ರಾಜಕೀಯವಾಗಿರ್ತಕ್ಕಂಥ ನನ್ನ ಬದ್ಧತೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಒಂದು, DK ಶಿವಕುಮಾರ್ ನಾನು ಒಂದೇ ಜಿಲ್ಲೆಯಿಂದ ಬಂದವರು. DK ಶಿವಕುಮಾರು ಈ ರಾಜ್ಯದಲ್ಲಿ ಒಬ್ಬ ನೀವು ಹೇಳೋ ಥರ ಏನು ಪ್ರಭಾವ ಮಂತ್ರಿಯಾಗಿ 16 ವರ್ಷ ಇಲ್ಲಿ ತಾನು ಶಕ್ತಿಯನ್ನು ರೂಢಿಸ್ಕೊಂಡು ಒಬ್ಬ ರಾಕ್ಷಸನಂತೆ ಬೆಳೆದು ನಿಂತಿರ್ತಕ್ಕಂಥವನು. ಆದರೆ ಈ ಸಮಾಜಕ್ಕೆ, ಈ ನಾಡಿಗೆ, ಅವನು ಗೆದ್ದು ಬಂಥ ಜನಗಳಿಗೆ ಏನು ಪ್ರಯೋಜನ? ಯಾಕೆ ರಾಕ್ಷಸ ಅನ್ನೋ ಪದ ಯಾಕೆ ಬಳಸ್ತಾ ಇದ್ದೀರಿ ನೀವು? ಏಕೆಂದರೆ ಅವರ ನಡೆ ನುಡಿ, ಅವರು ವೃದ್ಧಿಸ್ಕೊಳ್ತಂಥ ರಾಜಕೀಯ ಶಕ್ತಿ ಮತ್ತು ಅವರು ಮಾಡಿರ್ತಕ್ಕಂಥ ಅಕ್ರಮ ಸಂಪತ್ತು, ಇದೆಲ್ಲ ಒಂದು ರಾಕ್ಷಸ ಪ್ರವೃತ್ತಿ. ಯಾವುದೇ ಸಾಮಾನ್ಯ ಸ್ವಾಭಾವಿಕವಾಗಿ ಮಾಡ್ತಕ್ಕಂಥ ಮನುಷ್ಯ ಮಾಡ್ತಕ್ಕಂಥ ವ್ಯವಹಾರ ಅಲ್ಲ. ರಾಜ್ಯದ ಜನಕ್ಕೊಂದು ಅನುಮಾನ ಇದೆ, CP ಯೋಗೇಶ್ವರಿ ರಾಜ್ಯಕ್ಕೆ ಅರಣ್ಯ ಮಂತ್ರಿನೋ ಕನಕಪುರಕ್ಕೆ ಅರಣ್ಯ ಮಂತ್ರಿನೋ ಅಂತ. ಇಲ್ಲ, ನಾನು ವೈಯಕ್ತಿಕವಾಗಿ ಶಿವಕುಮಾರ್ನ ಟಾರ್ಗೆಟ್ ಮಾಡಿಕೊಂಡು ಅರಣ್ಯದ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇಲ್ಲ. ಇಡೀ ರಾಜ್ಯವನ್ನು ಸುತ್ತಾಡ್ತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ಅರಣ್ಯದ ಸ್ಥಿತಿಗತಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಪೂರಕವಾಗಿ ಈ ವರ್ಷದ ಬಜೆಟ್ನಲ್ಲಿ ಸಾಕಷ್ಟು. ಈ ಬಾರಿ ಆಪರೇಷನ್ ಕಮಲದಲ್ಲಿ ಗೆದ್ದು ಬಂದು ಮಂತ್ರಿ ಅವಕಾಶ ಸಿಕ್ಕಿದಾಗ ನೀವು ಬಹಳ ಪ್ರೆಷರ್ ಹಾಕಿ ಪಡೆದದ್ದು ಅರಣ್ಯ ಮಂತ್ರಿ ಖಾತೆ. ಯಾಕೆ ಅಂದರೆ DK ಶಿವಕುಮಾರ್ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋದಕ್ಕೆ. ನಿಮ್ಮ ಇಡೀ ಅರಣ್ಯ ಖಾತೆಯಲ್ಲಿರೋ ನಿಮ್ಗೆ ಏಕೈಕ ಉದ್ದೇಶ DK ಶಿವಕುಮಾರ್ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋ ಕೆಲಸ ಮಾತ್ರ. ಈಗ DK ಶಿವಕುಮಾರ್ ಅವರಿಗೆ ಈ ರಾಜ್ಯದ ಯಾವುದೇ ಖಾತೆನಲ್ಲೂ ಕೂಡ, ಪ್ರತಿಯೊಂದು ಖಾತೆನಲ್ಲೂ ಕೂಡ ಬ್ರಹ್ಮಾಂಡವಾದಂಥ ವಿಚಾರಗಳಿದೆ. ನಾನು ಯಾವ ಕಾರಣಕ್ಕೂ ಅರಣ್ಯ ಖಾತೆ ಕೊಡಲಿ ಅಂತೇಳಿ ನಾನು ಮುಖ್ಯಮಂತ್ರಿಗಳನ್ನು ಮನವಿ ಮಾಡಲಿಲ್ಲ. ನಾನು ಯಾವುದೇ ಖಾತೆ ಕೊಟ್ಟರೂ ಕೂಡ ನಿಭಾಯಿಸಲು ಸಿದ್ಧವಾಗಿದ್ದೆ. ಮೊನ್ನೆ ಮುಖ್ಯಮಂತ್ರಿಗಳು ನನಗೆ ಅಭಿಮಾನದಿಂದ ಅರಣ್ಯ ಖಾತೆ ಕೊಟ್ಟಿದ್ದಾರೆ. ನೋಡಿ, DK ಶಿವಕುಮಾರ್ ಅರಣ್ಯ ಖಾತೆಯಲ್ಲಿ ಇರ್ತಕ್ಕಂಥದ್ದು ಒಂದು ಸಣ್ಣ ಕೇಸ್ ಅಷ್ಟೇ. ಅವರಿಗೆ ಮೈನ್ಸ್ ಕೊಡಲಿ, ಅದರಲ್ಲಿ DK ಶಿವಕುಮಾರ್ ಹಗರಣ. ಕೋಆಪ್ರೇಟಿವ್ ಕೊಡಲಿ, ನಾನು ಹೇಳಿದೆ ಇಡೀ ಕರ್ನಾಟಕದ ಬಡ್ಜೆಟ್ ಆಗುತ್ತೆ ಅಂತೇಳಿ, ಅಷ್ಟು ಹಗರಣ ಇದೆ. ಅರ್ಬನ್ ಡೆವಲಪ್ಮೆಂಟ್ ಕೊಡಲಿ, ಅಲ್ಲೂ ಹಗರಣ ಇದೆ. ಈ ಕರ್ನಾಟಕ ಇರ್ತಕ್ಕಂಥ ಯಾವುದು ಇಲಾಖೆಗೆ ಹೋದರೂ ಕೂಡ DK ಶಿವಕುಮಾರ್ ಅವರ ಕೈವಾಡದ ಆ ಒಂದು ಗುಪ್ತ ಸಾಮ್ರಾಜ್ಯ, ಕಪ್ಪು ಹಣದ ದಂಧೆ ಇದ್ದೇ ಇದೆ. CP ಯೋಗೇಶ್ವರ್ ಒಬ್ಬ ಕ್ಯಾಬಿನೆಟ್ನ ಜವಾಬ್ದಾರಿಯುತ ಸಚಿವ. ಯು ಆರ್ ಪಾರ್ಟ್ ಆಫ್ ದಿ ಗೌರ್ಮೆಂಟ್. ನಿಮ್ಮ ಸರ್ಕಾರ ಏನು ಮಾಡ್ತಾ ಇದೆ? DK ಶಿವಕುಮಾರ್ ಎಲ್ಲ ಇಲಾಖೆಗಳಲ್ಲಿ, ಈಗ ನೀವು ಹೇಳ್ದಂಗೆ ಅರ್ಬನ್ ಡೆವಲಪ್ಮೆಂಟು, ಕೋಆಪರೇಟಿವ್, ಮೈನ್ಸು, ಅರಣ್ಯ ಖಾತೆ, ಏನು ಎಲ್ಲ ಖಾತೆಯಲ್ಲೂ ಅವ್ರು ಅಕ್ರಮ ಮಾಡಿದ್ದಾರೆ ಅನ್ನೋದಾದರೆ ನಿಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ಅವ್ರ ಮೇಲೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳಿ. ಅವ್ರೇನು ಸರ್ಕಾರ ಅಡ ನಿಲ್ಲಿಸ್ತಾ ಇದ್ದಾರಾ ಇವಾಗ ಮೇಲೆ ಮಾಡಬೇಡಿ ಅಂತ? ಇವಾಗ ಏನಾಗ್ತದೆ ಅವ್ರದ್ದು? ನೀವು ಕ್ಯಾಬಿನೆಟಲ್ಲಿ ಯಾಕೆ ಚರ್ಚೆ ಮಾಡಲಿಲ್ಲ? ಅವ್ರ ವ್ಯಕ್ತಿತ್ವ ಹೇಳ್ತೀನಿ. ಅವ್ರದ್ದು ಯಾವಾಗಲೂ ಕೂಡ ಜನಗಳನ್ನು ಎದುರಿಸುವ ವ್ಯಕ್ತಿತ್ವ, ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ವ್ಯಕ್ತಿತ್ವ. ಸರ್ಕಾರನೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಎಲ್ಲ ಥರ ಏನಂತ ಏನು ಮಾಡ್ತಾರೆ ಅಂತಂದರೆ, ಎಲ್ಲ ಹೋಗಿ ಅವ್ರನ್ನ ಕೇಳ್ಕೊತಾರೆ, ಪ್ಲೀಸ್ ಮಾಡ್ತಾರೆ. ರಾತ್ರಿ ಹೊತ್ತು ಹೋಗಿ ಯಾರು ದೊಡ್ಡವ್ರ ಕೈಕಾಲು ಕಟ್ಕೋತಾರೆ. ಅವರು ಬದುಕಲಿಕ್ಕೆ, ಅವರು ತಮ್ಮ ಈ ಅಕ್ರಮ ಸಂಪತ್ತನ್ನು ಮುಚ್ಚಿಡಲಿಕ್ಕೆ ಎಲ್ಲ ರೀತಿಯ ಅವರು ರಾಜಕೀಯ ವ್ಯಭಿಚಾರವನ್ನು. ಅವ್ರು ಸರಿ ಇಲ್ಲ ಅಂತ ಹೇಳೋದಕ್ಕೆ ಈ ಸರ್ಕಾರಕ್ಕೆ ಹಕ್ಕಿಲ್ಲ. ನೀವು ಸರ್ಕಾರನೇ ಸರಿ ಇಲ್ಲ ಹಾಗಾದ್ರೆ. ಇಲ್ಲ, ನಾವು ಮಾಡ್ತಾ ಇದೀವಲ್ಲ, ಬಾಹಿರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರ ಎಲ್ಲ ಕಾನೂನು ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲದಾದ್ರೆ ನಾವು ಸರ್ಕಾರವೇ ಸರಿ ಇಲ್ಲ. ದಯವಿಟ್ಟು ನಮ್ಮ ಸರ್ಕಾರ ಪರಿಣಾಮಕಾರಿ ಕೆಲಸ ಮಾಡ್ತಾ ಇದೆ. ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇರೋದ್ರಿಂದ ಇವತ್ತು DK ಶಿವಕುಮಾರ್ ಈ ಥರ ಒದ್ದಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಏನು ಕೆಲಸ ಮಾಡದೆ ಹೋಗಿದ್ರೆ DK ಶಿವಕುಮಾರ್ ಮೌನವಾಗಿರ್ತಾ ಇದ್ರು.
ಇವತ್ತು ನಾವೆಲ್ಲ ಅಗತ್ಯ ಕ್ರಮವನ್ನು ಜರುಗಿಸ್ತಾ ಇದ್ದೀವಿ ಅಂತೇಳಿ ಅವ್ರಿಗೆ ಒಂದು ರೀತಿಯ ಭಯ ಆತಂಕ ಶುರುವಾಗಿದೆ. ಸರಿ, ಡಿ ಕೆ ಶಿವಕುಮಾರ್ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡ್ತಾ ಇರೋದೇ ಅನ್ನೋದಾದ್ರೆ ನಿಮ್ಮ ಸಹೋದರ ಮಾಡ್ತಾ ಇರೋದೇನು? 100ಕ್ಕೆ 100 ಭಾಗ ನಾವು ನಮ್ಮ ಜೀವನದಲ್ಲಿ ಯಾವುದೇ ಗಣಿಗಾರಿಕೆನ ಮಾಡಲಿಲ್ಲ. ಅದು ಒಂದು ಸುಳ್ಳು ಕತೆ. ನನ್ನ ತಮ್ಮ ಒಂದು ಜಲ್ಲಿ ಕ್ರಷರ್ಗೆ ಅರ್ಜಿ ಹಾಕ್ತಾನೆ ಸುಮಾರು 5-6 ವರ್ಷದ ಹಿಂದೆ. ಆ ಜಲ್ಲಿ ಕ್ರಷರ್ ಅರ್ಜಿ ಅವನು ಹಾಕಿ ಅದೊಂದು ಗ್ರ್ಯಾಂಟ್ ಆದಮೇಲೆ ನನ್ನ ಹತ್ರ ಬರ್ತಾನೆ. ನಾನಂತೀನಿ, ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಅಕ್ರಮ ಗಣಿಗಾರಿಕೆ ಉದಾಹರಣೆ ಹೋರಾಟ ಮಾಡ್ತಾ ಇದ್ದೀವಿ, ಇದೊಂದು ಉದಾಹರಣೆ ಆಗಬಾರ್ದು, ಇದು ಜಲ್ಲಿ ಕ್ರಷರ್ ನೀನು ಮಾಡೋಕ್ಕಿಲ್ಲ ಅಂತ ಹೇಳ್ತೀನಿ. ಹಾಗಾಗಿ ಅಕ್ರಮವಾಗಿ ಮಾಡ್ತಾ ಇದ್ದೀರಿ ಅಂತ, ಕಾನೂನು ಮೂಲಕ ಮಾಡ್ತಾ ಇಲ್ಲ ನೀವು. ಈಗ ಅರ್ಜಿ ಸ್ಯಾಂಕ್ಷನ್ ಆಗಿಲ್ಲ, ಅಕ್ರಮವಾಗಿ ನೀವು ಗಣಿಗಾರಿಕೆ ಮಾಡ್ತಾ ಇದ್ದೀರಿ. ಒಂದು ವಿಚಾರ, ನಾನೇನಾದರೂ ಗಣಿಗಾರಿಕೆ ಮಾಡಿದರೆ ಯಾವುದೇ ರೀತಿಯ ಶಿಕ್ಷೆಗೆ ನಾನು ಬದ್ಧವಾಗಿದ್ದೀನಿ. ನೀವೇ ಅರಣ್ಯ ಸಚಿವರು, ನಿಮ್ಮ ಮೇಲೆ ಕ್ರಮ ಕೈಗೊಳ್ತಾರೆ? ಇಲ್ಲ ಸರ್, ಬರೀ ಸುಳ್ಳು ಆಪಾದನೆ ಇದು. ನಾನೇನು ಹೇಳ್ತಾ ಇದ್ದೀನಿ, ಇನ್ನೊಂದ್ಸರಿ ತನಿಖೆ ಮಾಡಿಸಿ, ನೀವೇ ಮಾಧ್ಯಮದವ್ರು ತನಿಖೆ ಮಾಡಿ, ಸರ್ಕಾರ ಮಾಡಲಿ, ನನಗೆ ಅದು ಅಗತ್ಯ ಇಲ್ಲ. ಉದಾಹರಣೆಗೆ ಅಕ್ರಮ ಗಣಿಗಾರಿಕೆ ಮಾಡೋದಾಗಿದ್ದರೆ ನನ್ನ ತಾಲೂಕು ಚನ್ನಪಟ್ಟಣ ಮರಳು ಮೇಲೆ ನಿಂತಿದೆ, ಇಡೀ ಕಣ್ವ ನದಿ ಮರಳು ಮೇಲೆ ನಿಂತಿದೆ. ನಾನು ಆ ದಂಧೆಗೆ ಕಳೆದ 15 ವರ್ಷಗಳಿಂದ ಸತತವಾಗಿ ನಮ್ಮ ತಾಲೂಕಿನ ಮರಳು ಹೋಗಬಾರ್ದು ಅಂತೇಳಿ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಒಂದು ಚುನಾವಣೆಯಲ್ಲಿ ಆ ಮರಳು ದಂಧೆ ವಿರುದ್ಧ ನಾನು ಸೋತಿದ್ದೀನಿ. ಆದರೆ ನಾನಿವತ್ತು ಮಾಡಿದ್ರೆ ಅಕ್ರಮ ಗಣಿಗಾರಿಕೆ ಮಾಡಿ ಸುಮ್ಮನೆ ಇದ್ದರೂ ಕೂಡ ದಿನ 100 ಲಾರಿ ನಮ್ಮ ತಾಲೂಕಿಂದ ಹೋಗುತ್ತೆ. ಒಂದು ರಾಯಲ್ಟಿ ಅಂತ ಫಿಕ್ಸ್ ಮಾಡ್ಕೊಂಡ್ರೆ ನನಗೆ ಬೇಕಾದಷ್ಟು ಸಂಪತ್ತು ಬರ್ತದೆ. ನೀವು ಸದನದಲ್ಲಿ ಒಂದು ಮಾತು ಹೇಳಿದ್ರಿ, ಬಳ್ಳಾರಿ ತರದ್ದೇ ಇಲ್ಲೊಂದು ಅಕ್ರಮ ಸಾಮ್ರಾಜ್ಯ ಇದೆ ಕನಕಪುರದಲ್ಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಒಪ್ಕೋತೀನಿ. ಹೌದಾನೆ, ನೀವು ಸದನದಲ್ಲಿ ಹೇಳಿದ್ದು. ನೀವು ಒಬ್ಬ ಮಂತ್ರಿಯಾಗಿ ಸರ್ಕಾರ ಇದ್ಕೊಂಡು ಅಕ್ರಮ ಸಾಮ್ರಾಜ್ಯನ ಯಾಕೆ ನಿಮ್ಮನ್ನು ತಡೆಗಟ್ಟಕ್ಕೆ ಸಾಧ್ಯ ಆಗ್ತಾ ಇಲ್ಲ? ನೀವು ಜಲ್ಲಿ ಕ್ರಷರ್ಗಳಿಂದ ಯಾಕೆ ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡಿ ನೀವು ತಗೊಂಡ್ರಿ? ಈಗ ಅಕ್ರಮ ಸಾಮ್ರಾಜ್ಯದ ಪಾಲುದಾರ ಹಾಗಾದ್ರೆ ನೀವು. ಇದೆಲ್ಲ ಸುಳ್ಳು ಸರ್. ಈಗೇನು ನಾನು ಹೇಳಿದೆ ಮೊದಲೇ, ಡಿ ಕೆ ಶಿವಕುಮಾರ್ ಒಂದು ತಂತ್ರ ಇದೆ. ಒಂದು ಅವ್ರಲ್ಲಿರ್ತಕ್ಕಂಥದ್ದು ಸ್ವಾಭಾವಿಕವಾದಂಥ ಅಪರಾಧ. ಒಂದು ವಿಚಾರ, ನನಗದು ಅವಶ್ಯಕತೆ ಇಲ್ಲ. ನಾನು ಅಮಿತ್ ಅವರೇ, ನಾನು ಸ್ಪಷ್ಟಪಡಿಸ್ತೀನಿ, ನಾನು ಜೀವನದಲ್ಲಿ ಎಲ್ಲ ರೀತಿಯ ಸಿನಿಮಾ ಕ್ಷೇತ್ರ, ವ್ಯಾಪಾರ ಕ್ಷೇತ್ರ ಎಲ್ಲ ಮುಗಿಸಿ ಜನಸೇವೆಗೆ ಬಂದಿರತಕ್ಕಂಥದ್ದು. ಶಿವಕುಮಾರ್ ರಾಜಕೀಯದಿಂದ ಹಣ ಮಾಡಿ ದುಡ್ಡು ಮಾಡಿ ಜೀವನ ಮಾಡಬೇಕು ಅಂತ ಬಂದಿರತಕ್ಕಂಥವ್ರು. ಅವ್ರಿಗೂ ನಮಗೂ ಇರ್ತಕ್ಕಂಥ 2 ವ್ಯತ್ಯಾಸ. ಅವರು ಎಲ್ಲ ಆಪಾದನೆಗಳು ನನ್ನ ಮೇಲೆ ಸ್ಟ್ರೈಕ್ ಮಾಡಿಸ್ತಾರೆ, ರಾಮನಗರದಲ್ಲಿ ನನ್ನ ಮೇಲೆ ಆಪಾದನೆ ಮಾಡ್ತಾರೆ, ನನ್ನ ಮೇಲೆ ಲಂಚದ ಆರೋಪ ಹೊರಿಸ್ತಾರೆ. ಯಾಕಂದರೆ ಅವರೆಲ್ಲಿ ಬಣ್ಣ ಬಯಲಾಗುತ್ತೆ. ನನಗೆ ಒಂದು ಅನುಮಾನ ಕಾಡ್ತಾ ಇದೆ, ಬೇರೆ ಬೇರೆ ಥರ ನನ್ನ ಮೇಲೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತೇಳಿ. ಬಹಿರಂಗವಾಗಿ ಪದೇ ಪದೇ CP ಯೋಗೇಶ್ವರ್ ಅವ್ರನ್ನ ನೀವೊಬ್ಬ ಫ್ರಾಡ್, ಯೋಗೇಶ್ವರ್ ಒಬ್ಬ ಫ್ರಾಡ್ ಅನ್ನೋದನ್ನ ಎಷ್ಟು ಸಲ ಹೇಳಿದ್ದಾರೆ? ಏನಾಗುತ್ತೆ ಗೊತ್ತಾ, ಅವ್ರಿಗೆ ಸುಳ್ಳನ್ನು ಹೇಳಿ ಅವರು ನಿಜ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಬರ್ತಾ ಇದ್ದಾರೆ. ನನಗೂ ಅವ್ರಿಗೂ ಇಷ್ಟೇ ವ್ಯತ್ಯಾಸ. ನೋಡಿ, ನೀವು ಫ್ರಾಡ್ ಅಲ್ವಾ ಅದನ್ನು ಹೇಳಿ ಬಹಿರಂಗವಾಗಿ? ಸ್ವಾಮಿ, ನಾನು 100ಕ್ಕೆ 100 ಭಾಗ ಹೇಳ್ತೀನಿ. ಯಾರಾದರೂ ಒಬ್ಬ ಜನಸಾಮಾನ್ಯ ಯೋಗೇಶ್ವರ್ ಫ್ರಾಡ್ ಅಂದ್ರೆ ಒಪ್ಕೋತೀನಿ. ಡಿ ಕೆ ಶಿವಕುಮಾರ್ ಅಂತವ್ರು ನನ್ನ ಫ್ರಾಡ್ ಅಂತ ನಾನು ಹೆಂಗೆ ಒಪ್ಕೊಳ್ಳೋಕ್ಕಾಗ್ತದೆ? ನಾನೇನು ಇಲ್ಲಿ ಹೇಳಬೇಕು, ಇಲ್ಲ ಡಿ ಕೆ ಶಿವಕುಮಾರ್ ಫ್ರಾಡ್ ಅಂತ ಹೇಳಬೇಕಾಗ್ತದೆ. ಡಿ ಕೆ ಶಿವಕುಮಾರ್ ಫ್ರಾಡ್ ಅಂತ ಹೇಳಲಿಕ್ಕೆ ನನ್ನ ಹತ್ರ 100 ದಾಖಲೆಗಳಿದೆ. 1, 2 ಅಲ್ಲ, 100. ಏನು ನೋಡಿ, ಡಿ ಕೆ ಶಿವಕುಮಾರ್ ಅವರು ಗಣಿಗಾರಿಕೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಅವರೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ಕೊಡ್ತಾರೆ. ಏನಂತ ನೋಡಿ, ನನಗೆ ಸಂಬಂಧಪಟ್ಟದ್ದು 12 ಕಂಪ್ನಿ ಇದೆ. ಇಲ್ಲಿ ನನ್ನ ಮೇಲೆ 2006ರಲ್ಲಿ UV ಸಿಂಗ್ ಅವರು ಕೇಸ್ ಹಾಕ್ಬಿಟ್ಟಿದ್ದಾರೆ, ನಮ್ಮ ಕುಟುಂಬದ ಮೇಲೆಲ್ಲ ಕೇಸ್ ಹಾಕ್ಬಿಟ್ಟಿದ್ದಾರೆ. ದಯವಿಟ್ಟು ಇದನ್ನು ವಾಪಸ್ ತಗೊಳ್ಳಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ 2009 ಲೆಟರ್ ಕೊಟ್ಟು ವಿತ್ಡ್ರಾ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ನಾನು ಇದನ್ನು ಕೆಣಕ್ದೆ, ಹಳೇ ಏನು ಮಾಡಿರ್ತಕ್ಕಂಥ ಅಕ್ರಮ ಮುಚ್ಚಾಕಿದ್ದನ್ನು ತೆಗಿತಾ ಇದ್ದೀನಿ, ಅವ್ರ ಕೇಸುಗೆಲ್ಲ ಪರಿಶೀಲನೆ ಮಾಡ್ತಾಯಿದ್ದೀನಿ ಅಂತೇಳಿ ನನ್ನ ಬಗ್ಗೆ ತುಂಬ ರೋಷದಿಂದ ಅವ್ರು ಮಾತಾಡಿ ನನಗೆ ಇಲ್ಸಲ್ದ ಫಾಲ್ಸ್ ಕೇಸ್ ಆಗ್ತಕ್ಕಂಥದ್ದು, ನನ್ನ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದು, ಏನಾದರೂ ಮಾಡಿ ಇವನ್ನ ಅರಣ್ಯ ಇಲಾಖೆಯಿಂದ ತೆಗಿಬೇಕು ಅಂತೇಳಿ ಕೇಂದ್ರ ಸರ್ಕಾರ ಅಲ್ಲಿ ಕುತಂತ್ರ, ಇಲ್ಲಿ ನಮ್ಮ ಸರ್ಕಾರದಲ್ಲೇ ಕುತಂತ್ರ, ಎಲ್ಲ ರೀತಿಯ ವ್ಯವಸ್ಥಿತವಾಗಿ ನನಗೆ ಪಿತೂರಿ ಮಾಡ್ತಾ ಇದ್ದಾರೆ. ಇನ್ನೊಂದು, ಡಿ ಕೆ ಶಿವಕುಮಾರ್ ಅವರು 8 ಕಂಪ್ನಿಗಳಿಂದ ಒಂದೊಂದು ಕಂಪ್ನಿಗೆ 1 ಲಕ್ಷ ಟನ್ನು, ನೋಡಿ ಅಣ್ಣ ತಮ್ಮರಿಗೆ ಇಬ್ಬರು ಸೇರ್ಕೊಂಡಿದ್ದಾರೆ, 1 ಲಕ್ಷ ಟನ್ನನ್ನು ಇವರು ಧರ್ಮಸಿಂಗ್ ಅವ್ರ ಕೈಯಲ್ಲಿ ಮೈಸೂರು ಮಿನರಲ್ಸ್ ಲಿಮಿಟೆಡಿಂದ 50 ರೂಪಾಯಿ 100 ರೂಪಾಯಿ ಲೆಕ್ಕದಲ್ಲಿ 1 ಟನ್ಗೆ ಐರನ್ ಅವ್ರಿಗೆ 100 ರೂಪಾಯಿ ಕೊಟ್ಬಿಟ್ಟು ತಗೋತಾರೆ. ಅದನ್ನ ಯಾಕೆ ನೀವು ತನಿಖೆ ಮಾಡಿಸಿ ಹೇಳಿಬಾರದು? ಆಗ್ಲಿಲ್ಲ. ಏನು ಕೆಲವು ಸಂದರ್ಭದಲ್ಲಿ ಯಾಕೆ ಅದನ್ನ ಸುಮ್ಮನೆ ಇದ್ದೀರಿ? ನಿಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ಕೆಲವು ಕ್ರಿಮಿನಲ್ಸ್ಗಳಿಗೆ ಈ ಒಂದು ವ್ಯವಸ್ಥೆ ಸಾಕಾಗುದಿಲ್ಲ. ಡಿ ಕೆ ಶಿವಕುಮಾರ್ ವಿರುದ್ಧ ತನಿಖೆ ಮಾಡಬೇಕಾದ್ರೆ ಸ್ಪೆಷಲ್ ಕೋರ್ಟ್ ಮಾಡಬೇಕು. ಮಾಡ್ತೀವಿ, ಎಲ್ಲನೂ ತೆಗಿತಾ ಇದೀವಿ ಇವಾಗ. ಎಲ್ಲನೂ ಪ್ರತಿಯೊಂದು ನಾವು ಈ ಸಮಾಜಕ್ಕೆ ಹೇಳ್ಬೇಕಾಗ್ತದೆ. ಇಲ್ಲಿ ಯಾವುದು ಮುಚ್ಚುಮರೆ ಇಲ್ಲ. 16 ಕಂಪ್ನಿ ಮಾಡಿ ಸರ್ಕಾರದ ಸಂಪತ್ತನ್ನ ಲೂಟಿ ಮಾಡಿದಂಥ ಶಿವಕುಮಾರ್ ಅವರಿಗೆ ಯಾವ ಕಾನೂನು ಏನು ಮಾಡಿದೆ ಇವತ್ತು? ಅವರು ಎಲ್ಲ ರೀತಿಯಲ್ಲೂ ಕಾಂಪ್ರಮೈಸ್ ಮಾಡ್ತಾರೆ.
BJP ಬರ್ತಾರೆ, ಅಲ್ಲಿ ಹೊಂದಾಣಿಕೆ ಮಾಡ್ಕೋತಾರೆ, ಕಾಂಗ್ರೆಸ್ಸಲ್ಲಿ ಹೋಗ್ತಾರೆ, JDS ಜೊತೆ ಹೊಂದಾಣಿಕೆ ಮಾಡ್ಕೋತಾರೆ. ಈಗ ಎಲ್ಲ ಸಂದರ್ಭಕ್ಕೆ ಅನುಸಾರವಾಗಿ ಅವರು ರಾತ್ರಿ ಹಗಲು ಅಂತಂದೇ ಎಲ್ಲ ರೀತಿಯ ಅನೈತಿಕವಾಗಿ ರಾಜಕೀಯ ಸಂಬಂಧ ಬೆಳೆಸ್ಕೋತಾರೆ. ಆಗ ನನಗನ್ಸುತ್ತೆ ಇಲ್ಲಿದ್ದರೆ ಇವನು ನನ್ನ ರಾಜಕೀಯ ಇಚ್ಛಾಶಕ್ತಿನ ನಾನು ಏನು ಉದ್ದೇಶ ಇದೆ ನಾನು ಅದನ್ನು ಯಾವುದೂ ಇವನು ನಮಗೆ ಅವಕಾಶ ಕೊಡಲ್ಲ ಅಂತೇಳಿ ನಾನು ಆ ಪಕ್ಷವನ್ನು ಬಿಟ್ಟು ಬಿಜೆಪಿ ಬಂದರೂ ಕೂಡ ನಿಮಗೆ ಕಿರುಕುಳ ತಪ್ಪಿಲ್ಲ ಅನ್ನೋದು ತಾವು ಹೇಳ್ತಾ ಇದ್ದೀರಿ. ಹೌದು, ರೈಟ್ ಸರ್. ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಮತ್ತೊಂದು ಚಿಕ್ಕ ಬ್ರೇಕ್.